ಚಿಕನ್ ಗ್ರೇವಿ ಮಾಡೋಕ್ಕೆ ಬೇಕಾದಂಥ ಪದಾರ್ಥಗಳು: 2 ಈರುಳ್ಳಿ, 1 ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮೆಣಸಿನ ಪುಡಿ, ಸ್ವಲ್ಪ ಅಚ್ಕಾರದ ಪುಡಿ, ಶುಂಠಿ, 2 ಬೆಳ್ಳುಳ್ಳಿ, 2 ಹಸಿಮೆಣಸಿನಕಾಯಿ, ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, 1 ಬೇ ಲೀಫು ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ. ಮೊದಲಿಗೆ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಅದರೊಳಗಡೆಗೆ ಹಾಕೊಂಡು ತುಪ್ಪದೊಳಗೆ ಕೆಂಪಾಗೋವರೆಗೆ ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿಯನ್ನು ಚೆನ್ನಾಗಿ ಹುರಿದ್ಕೋಬೇಕು. ಹುರ್ಕೊಂಡಿದ ನಂತರ ಚಿಕನ್ನನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಹುರಿಬೇಕು. ಯಾವುದೇ ಕಾರಣಕ್ಕೂ ನಾವು ನೀರನ್ನು ಹಾಕಬಾರ್ದು. ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಇದನ್ನು ಚೆನ್ನಾಗಿ ನೀರೆಲ್ಲ ಹೋಗೋವರೆಗೆ ಚೆನ್ನಾಗಿ ಹುರಿಬೇಕು. ನಂತರ ಮಿಕ್ಸಿ ಜಾರ್ಗೆ 1 ಈರುಳ್ಳಿ, 1 ಟೊಮೆಟೊ, ಸ್ವಲ್ಪ ಚಕ್ಕೆ ಲವಂಗವನ್ನು ಹಾಕಿ ಪೇಸ್ಟ್ ತಯಾರಿಸ್ಕೋಬೇಕು. ನಾವೀಗ ನುಣ್ಣಗೆ ರುಬ್ಕೋಬೇಕು ಪೇಸ್ಟು. ವಾಸನೆ ಹೋಗ್ಬೇಕು. ಮತ್ತೆ ಇದರಲ್ಲಿರೋ ಚಿಕನ್ನಲ್ಲಿರೋ ನೀರೆಲ್ಲ ಚೆನ್ನಾಗಿ ಹುರಿಬೇಕು. ಚಿಕನಲ್ಲೆಲ್ಲ ನೀರು ಸಿಯೋ ತನಕ ಹುರಿದ್ರೆ ಚಿಕನ್ ಸ್ಮೆಲ್ ಬರಲ್ಲ. ಚಟಪಟ ಚಟಪಟ ಅಂತ ಸದ್ದು ಬರೋ ತನಕ ನಾವು ಚಿಕನನ್ನು ಹುರ್ಕೋಬೇಕು ಚೆನ್ನಾಗಿ. ಈರುಳ್ಳಿ ಮತ್ತೆ ಟೊಮೆಟೊವನ್ನು ರುಬ್ಬಿರ್ತೀವಲ್ಲ ಆ ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಏನು ಅರ್ಧ ಹಿಡಿಯಷ್ಟು ಬೆಳ್ಳುಳ್ಳಿ, 2 ಬೆಳ್ಳುಳ್ಳಿ, 1 ಇಂಚು ಶುಂಠಿ, 8 ರಿಂದ 10 ಗೋಡಂಬಿ, ಇಷ್ಟನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನಾವು. ಈ ಸೀಡ್ ಹೋಗ್ಬಾರ್ದು, ಆ ಥರ ಹುರಿತಾ ಇರಬೇಕು. ಎರಡು ಹಸಿಮೆಣಸಿನಕಾಯಿ, ಸ್ವಲ್ಪ ಹಸಿಮೆಣಸಿನಕಾಯಿ ಪುಡಿ, ನಮಗೆ ಗ್ರೇವಿ ಬೇಕಾಗಿರೋದ್ರಿಂದ ಸ್ವಲ್ಪ ಗೋಡಂಬಿನ ಹಾಕೋತೀವಿ. ರುಬ್ಬಿದಂಥ ಗೋಡಂಬಿ, ಬೆಳ್ಳುಳ್ಳಿ, ಶುಂಠಿ ಮಿಶ್ರಣವನ್ನ ಹಾಕ್ಬಿಟ್ಟು ಚೆನ್ನಾಗಿ ಇದು ಮಾಡಿಬಿಟ್ಟು ಇದು ಬೇಯೋಕ್ಕೆ ಸ್ವಲ್ಪ ನೀರು ಹಾಕೋಬೇಕು. ಸ್ವಲ್ಪ ನೀರನ್ನ ಸೇರಿಸಿ ಚೆನ್ನಾಗಿ ಬೇಯೋಕೆ ಬಿಡಬೇಕು. ಸ್ವಲ್ಪ ಮೆಣಸಿನ ಪುಡಿ ಹಾಕಬೇಕು, ಜಾಸ್ತಿ ಅಲ್ಲ, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮೆಣಸಿನ ಪುಡಿ. ಯಾವುದೇ ಚಿಕನ್ ಐಟಮ್ ಮಾಡಬೇಕಾದ್ರೂ ಮೆಣಸಿನ ಪುಡಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಕರಿ ಐಟಮ್ ಮಾಡಬೇಕಾದ್ರೆ ಕರಿಗೆ ಸ್ವಲ್ಪ ಮೆಣಸಿನ ಪುಡಿ ಹಾಕಲೇಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಕಸ್ತೂರಿ ಮೇಥಿ. ಇದು ಆಪ್ಷನಲ್, ಇದ್ರೆ ಹಾಕೋಬಹುದು, ಇಲ್ಲಿದ್ರೆ ಏನು ಪರವಾಗಿಲ್ಲ. ಸುತ್ತ ಎಲ್ಲ ಎಣ್ಣೆ ಅಂಶ ಬರ್ತಾ ಇದೆ. ಒಂದು 5 ನಿಮಿಷ ಹಾಗೆ ಮುಚ್ಚಿಟ್ರೆ ನಾವು ಎಣ್ಣೆ ಎಲ್ಲ ಮೇಲ್ ಬಿಡುತ್ತೆ. ಟೇಬಲ್ ಸ್ಪೂನ್ ಗರಂ ಮಸಾಲ,
ಇಷ್ಟೊಂದು ಮಾಡಿ ಮುಚ್ಚಿದ್ರೆ ಇಲ್ಲಿಗೆ ನಮ್ಮ ಚಿಕನ್ ಗೊಜ್ಜು ತಯಾರಾಗುತ್ತೆ. ಬೇಕು ನಮ್ಗೆ ಇನ್ನೂ ಅಂತಂದರೆ ಇದನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಗಟ್ಟಿಗಾದರೆ ಬರೀ ಸಾಂಬಾರಿಗೆ ನೆಂಚ್ಕೊಳಕ್ಕಾಗತ್ತೆ. ಇದು ಸ್ವಲ್ಪ ಚಪಾತಿ ಎಲ್ಲ ಅದಕ್ಕೂ ಗ್ರೇವಿ ಥರ. ನಾವು ಪೆಪ್ಪರ್ ಪೌಡ್ರನ್ನ ಯೂಸ್ ಮಾಡೋದ್ರಿಂದ ಕಲರ್ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್ ಜೊತೆಗೆ ಸೇರಿಕೊಂಡು ಸ್ವಲ್ಪ ಬ್ಲ್ಯಾಕ್ ಮಿಕ್ಸ್ ಆದಂಗೆ ಸ್ವಲ್ಪ ಇದು ಕಂದು ಬಣ್ಣದ ಥರ ಬಂದಿದೆ ಅಷ್ಟೇ.